ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬಾ ಜನ ನಂಗೆ ಕಮೆಂಟ್ ಮಾಡಿ ಕೇಳಿದ್ರಿ, ಹಾಗೆ ನಮ್ಮ ಆರ್ಡರ್ ನಂಬರ್ಗೂ ಕೂಡ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರ. ನಿಮ್ಮ ಅಶ್ವಿನಿ ಹರ್ಬಲ್ ಹೇರ್ ಆಯಿಲ್ ನ ಹೇಗೆ ಅಪ್ಲೈ ಮಾಡೋದು, ಎಷ್ಟೊತ್ತು ಅಪ್ಲೈ ಮಾಡಿ ಬಿಡ್ಬೇಕು, ಹಾಗೆ ಹೇಗೆಲ್ಲ ಹೇರ್ ವಾಶ್ ಮಾಡ್ಕೋಬೇಕು ಅನ್ನೋದನ್ನ ಕ್ವಶನ್ಸ್ ಕೇಳಿದ್ರಿ. ಸೊ ಅದಕ್ಕೆಲ್ಲದಕ್ಕೂ ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ. ಹಾಗೆ ಹೇಗೆ ಅಪ್ಲೈ ಮಾಡೋದು ಅಂತಾನು ಕೂಡ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ನಿಮ್ಮ ಅಶ್ವಿನಿ ಹರ್ಬಲ್ ಹೇರ್ ಆಯಿಲ್ ನ ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಮಲ್ಟಿಗ್ರೈನ್ ಮಾಲ್ಟ್ ಪೌಡರ್ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ಮಾಲ್ಟ್ ಪೌಡರ್ ಪ್ರೋಟೀನ್ ಇರುತ್ತೆ. ಸೊ ಇವಾಗ ಹೇಳ್ಬೋದು, ಹಂಗಾದ್ರೆ ಆಯಿಲ್ ಯಾಕೆ ಹಚ್ಬೇಕು, ಹಂಗಿದ್ರೆ ಇದೊಂದನ್ನೇ ಯಾಕೆ ಕುಡಿಬಾರ್ದು. ನಾನು ಹೇಳಿರ್ತೀನಿ, ಮಲ್ಟಿಗ್ರೈನ್ ಮಾಲ್ಟ್ ಪೌಡರ್ ನಿಮ್ಗೆ ಒಂದು ಒಳ್ಳೆ ಪ್ರೋಟೀನ್ ಆಗಿರುತ್ತೆ. ನಮ್ಮ ಬಾಡಿಲಿ ಪ್ರೋಟೀನ್ ಕಮ್ಮಿ ಆದಾಗ್ಲೂ ಏರ್ ಫಾಲ್ ಆಗೋದು, ಹಾಗೆ ಹೆಲ್ತ್ ಪ್ರಾಬ್ಲಮ್ ಆಗೋದು ಇದೆಲ್ಲ ಆಗುತ್ತೆ ಅಂತ. ಎಲ್ಲಾನು ಚೆನ್ನಾಗಿರ್ಬೇಕು, ವಿಟಮಿನ್ ಇರ್ಬೇಕು, ಪ್ರೋಟೀನ್ ಇರ್ಬೇಕು. ಸೊ ಇದೆಲ್ಲದು ಇರ್ಬೇಕಂದ್ರೆ ಎಷ್ಟೆಲ್ಲ ಆಹಾರಗಳಿದೆ ಅಲ್ವಾ. ಸೊ ಹಣ್ಣುಗಳಿದೆ, ತರಕಾರಿಗಳು ಯಾಕಿದೆ, ಹಂಗಿದ್ರೆ ಒಂದೇ ತರಕಾರಿ ಇರ್ಬೋದಾಗಿತ್ತು, ಹಣ್ಣು ಯಾಕೆ ಇರ್ಬೇಕಾಗಿತ್ತು ಅಂತ ಕ್ವಶನ್ ಮಾಡ್ಬೇಕಾಗತ್ತೆ ನೀವು ಅಲ್ವಾ. ಸೊ ಹಣ್ಣು ತರಕಾರಿ, ಹಣ್ಣುಗಳಿರೋದು ವಿಟಮಿನ್, ಹಾಗೆ ತರಕಾರಿಲಿ ಫೈಬರ್ ಇರುತ್ತೆ. ಸೊ ಎಲ್ಲಾ ಈ ಕಾಳುಗಳಲ್ಲಿ ಪ್ರೋಟೀನ್ ಇರುತ್ತೆ. ಎಲ್ಲಾನು ನಮ್ಮ ಬಾಡಿಗೆ ಅವಶ್ಯಕವಾದದ್ದು. ಹಾಗೆ ನಮ್ಮ ಬ್ಲಡ್ ಕೂಡ, ಹಿಮೋಗ್ಲೋಬಿನ್ ಕೂಡ ಚೆನ್ನಾಗಿರ್ಬೇಕು. ಸೊ ಇಷ್ಟೆಲ್ಲ ಇದ್ರೆ ನಮ್ಮ ಹೇರ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ, ಮಲ್ಟಿಗ್ರೈನ್ ಮಾಲ್ಟ್ ಪೌಡರ್ ನ ಕುಡಿರಿ. ಮನೇಲಿ ಮಾಡ್ಕೊಂಡು ಕುಡಿಯೋಕ್ ಆಗದೆ ಇರೋರು ತಗೊಳ್ಳಿ ಅಂತ, ಅವ್ರು ಬೇಕಾದ್ರೆ ತಗೊಳ್ಬಹುದು. ತುಂಬಾ ಜಾಸ್ತಿ ಕೂದಲು ಉದುರ್ತಾ ಇದ್ರೆ ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ. ಆ ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ನಿಮ್ಮ ಬಾಡಿಲಿ ರಕ್ತ ಕಮ್ಮಿ ಆಗಿದ್ಯಾ, ಹಿಮೋಗ್ಲೋಬಿನ್ ಕಮ್ಮಿ ಆಗಿದ್ಯಾ, ವಿಟಮಿನ್ ಕಮ್ಮಿ ಆಗಿದ್ಯಾ, ಸೊ ಪ್ರೋಟೀನ್ ಕಮ್ಮಿ ಆಗಿದ್ಯಾ, ಎಲ್ಲಾನು ಗೊತ್ತಾಗುತ್ತೆ. ಸೊ ನನ್ ಕೂದಲು ಇಷ್ಟು ಇರ್ತಾ ಇರ್ಲಿಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಎಷ್ಟೋ ಕಡೆ ಡ್ಯಾಮೇಜ್ ಆಗಿದೆ ನಮ್ ಹೇರ್. ಯಾಕೆಂದ್ರೆ ನಾವು ಶೂಟಿಂಗ್ ಅಲ್ಲಿ, ಇದ್ರಲ್ಲಂತೂ ಹೈದ್ರಾಬಾದ್ ಅಲ್ಲಂತೂ ನಾನು ಶೂಟಿಂಗ್ ಮಾಡೋವಾಗ 2 ನಿಮಿಷಕ್ಕೂ ನಾಗಿಣಿ ರೋಲು ಕರ್ಲ್ ಮಾಡ್ತಾನೆ ಇದ್ರು. ಒಂದೊಂದ್ ಶಾರ್ಟ್ಗೂ ಬಂದು ಕರ್ಲ್ ಮಾಡ್ತಾನೆ ಇದ್ರು. ಆ ಹೀಟಿಗೆ ಎಷ್ಟು ಡ್ಯಾಮೇಜ್ ಆಗಿರ್ಬಾರ್ದು. ಇನ್ನ ತುಂಬಾ ಚೆನ್ನಾಗಿತ್ತು ನನ್ ಕೂದಲು. ಸ್ಪ್ರೇ, ಈ ಕೆಮಿಕಲ್ಲು, ಈ ಸ್ಟ್ರೈಟ್ನಿಂಗು, ಹೀಟ್ ಆಗೋದ್ರಿಂದ ಕೂದಲು ಎಷ್ಟು ಹೇರ್ ಫಾಲ್ ಆಗಿತ್ತು ನಂಗೆ ಅಂತಂದ್ರೆ, ಆ ಶೂಟಿಂಗ್ ಅಲ್ಲೂ ಕೂಡ ಸರಿಯಾಗಿ ಆಯಿಲ್ ಅಪ್ಲೈ ಮಾಡ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಎವ್ರಿ ಡೇ ಶೂಟ್ ಇರ್ತಾ ಇತ್ತು. ಎವ್ರಿ ಡೇ ತಲೆ ಸ್ನಾನ ಮಾಡ್ಬೇಕಾಗಿತ್ತು, ಯಾಕಂದ್ರೆ ಫ್ರೆಶ್ ಆಗಿ ಕಾಣ್ಬೇಕು. ಸೊ ಹಾಗಾಗಿ ಸ್ಟ್ರೈಟ್ನಿಂಗ್, ಕರ್ಲಿಂಗ್, ಅದು ಇದು ಎಲ್ಲ ಮಾಡಿ, ಸ್ಪ್ರೇ ಎಲ್ಲ ಮಾಡಿ, ಅಷ್ಟೆಲ್ಲ ಕೆಮಿಕಲ್ ಹೀಟ್ ಇಂದ ಪಾರ್ ಮಾಡ್ಕೊಂಡು ಬಂದು ಒಂದ್ ಒಳ್ಳೆ ಹೇರ್ ಆಯಿಲ್ ನ ನಾನೇ ಪ್ರಿಪೇರ್ ಮಾಡ್ಕೊಂಡು ಹಚ್ಕೊಂಡ್ ಬಂದು ಇಲ್ಲಿವರೆಗೂ ಇಷ್ಟಾದ್ರೂ ಮೇಂಟೈನ್ ಮಾಡಿದೀನಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಹೇರ್ ಆಯಿಲ್ ಕೂಡ ಮುಖ್ಯವಾದ ಒಂದು ಕಾರಣ ಆಗುತ್ತೆ ಹೇರ್ ಗ್ರೋತ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತಲೆಗೆ ಎಣ್ಣೆ ಹಚ್ಚೋದಕ್ಕಿಂತ ಮುಂಚೆ ಕ್ಲೀನ್ ಆಗಿ ಸಿಕ್ಕನ್ನ ಬಿಡಿಸ್ಕೊಂಡು ಆಮೇಲೆ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ 2 ಬಾಚಣಿಕೆಗಳನ್ನ ತಗೊಂಡಿದ್ದೀನಿ. ಒಂದು ಪ್ಲಾಸ್ಟಿಕ್ ಮತ್ತೆ ಇನ್ನೊಂದು ವುಡ್ ಬಾಚಣಿಕೆ. ವುಡ್ ಇಂದ ಆಕ್ಚುಲಿ ಯೂಸ್ ಮಾಡಿ, ನಂದು ದಪ್ಪ ಹಲ್ಲಿನ ಬಾಚಣಿಕೆ ವುಡ್ ಇಂದು ಕಳೆದೋಗಿದೆ. ಸೊ ಹಾಗಾಗಿ ಅದು ಆರ್ಡರ್ ಮಾಡಿದೀನಿ, ಇನ್ನ ಬಂದಿಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಬಾಚಣಿಕೆನೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಯೂಸ್ ಮಾಡೋವಾಗ ಪ್ಲಾಸ್ಟಿಕ್ ಅಷ್ಟೊಂದು ಯೂಸ್ ಮಾಡ್ಬೇಡಿ. ಅವಾಗವಾಗ ಯೂಸ್ ಮಾಡಿದ್ರೆ ಪರವಾಗಿಲ್ಲ. ಎವ್ರಿ ಡೇ ತಲೆ ಬಾಚ್ಕೊಳ್ಳೋದಕ್ಕೆ ಪ್ಲಾಸ್ಟಿಕ್ ಬಾಚಣಿಕೆನ ಯೂಸ್ ಮಾಡಬೇಡಿ. ಈಗ ದಪ್ಪ ಹಲ್ಲಿನ ಬಾಚಣಿಕೆಯಲ್ಲಿ ನಾನು ತಲೆ ಬಾಚ್ಕೊಳ್ತಾ ಇದ್ದೀನಿ. ಮೊದಲಿಗೆ ಚೆನ್ನಾಗಿ ಸಿಕ್ಕನ್ನ ಬಿಡಿಸ್ಕೊಳ್ಬೇಕು. ನೀಟಾಗಿ ಕೂದಲನ್ನ ಬಾಚ್ಕೊಳ್ಬೇಕು. ಬಾಚ್ಕೊಂಡಾದ್ಮೇಲೆ ನೀವು ಆಯಿಲ್ ನ ಅಪ್ಲೈ ಮಾಡ್ಬೇಕಾಗುತ್ತೆ. ನಿಮ್ಮ ಕೂದಲು ಸ್ಟ್ರೈಟ್ನಿಂಗ್ ಆಗಿ ಸಿಲ್ಕಿ ಆಗಿ ಕಾಣ್ಬೇಕು ಅಂದ್ರೆ ತಲೆಗೆ ಎಣ್ಣೆ ಹಚ್ಚೋದಕ್ಕಿಂತ ಮುಂಚೆ ನೀವು ನೀಟಾಗಿ ತಲೆನ ಬಾಚ್ಕೊಳ್ಬೇಕಾಗುತ್ತೆ. ಇದಂತೂ ನೀವು ಎಲ್ರು ನೆನ್ಪಿಟ್ಕೊಳ್ಳೇಬೇಕು. ನಾನು ಸುಮಾರು ನನಗ್ ಬುದ್ಧಿ ಬಂದಾಗಿಂದನೂ ನಾನು ಇದೇ ರೀತಿನೇ ತಲೆ ಬಾಚ್ಕೊಂಡು ಅದಾದ್ಮೇಲೆ ತಲೆಗೆ ಎಣ್ಣೆ ಹಚ್ಕೊಳ್ತಾ ಇದ್ದೆ. ಈ ರೀತಿಯಾಗಿ ಮಾಡಿ ನೋಡಿ ನೀವು. ನಿಮ್ಗೆ ಕಾಸ್ಟ್ಲಿ ಏನಂತಾರೆ ಕಂಡೀಷನರ್ ಎಲ್ಲ ಬೇಡವೇ ಬೇಡ. ಸೊ ಕಂಡೀಷನರ್ ಅಂತೂ ಅಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಷ್ಟು ಶೈನಿ ಅಂಡ್ ಸಿಲ್ಕಿ ಆಗಿರುತ್ತೆ. ನಾನಂತೂ ಯಾವುದೇ ಕಂಡೀಷನರ್ ನ ಯೂಸ್ ಮಾಡಿಲ್ಲ. ಆದ್ರೂ ನೋಡಿ ನನ್ ಕೂದಲು ಎಷ್ಟು ಶೈನಿ ಆಗಿದೆ, ಬಿಕಾಸ್ ಆಫ್ ನಮ್ಮ ಹೇರ್ ಆಯಿಲ್ ಇಂದ. ಖಂಡಿತ ನಾನು ಯಾವುದೇ ಕಂಡೀಷನರ್ ಆಗ್ಲಿ ಅಂಡ್ ಕಾಸ್ಟ್ಲಿ ಶಾಂಪೂ ಆಗ್ಲಿ ಯೂಸ್ ಮಾಡಲ್ಲ. ಅಂಡ್ ಶಾಂಪೂ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅಂಡ್ ನೋಡಿ, ಯಾವುದೇ ಕಂಡೀಷನರ್ ಇಲ್ದಲೆ ಇಷ್ಟು ಶೈನಿ ಆಗಿದೆ ಹೇರ್ ಅಂಡ್ ಇಷ್ಟು ಸಿಲ್ಕಿ ಆಗಿದೆ. ಗಾಡ್ ಪ್ರಾಮಿಸ್, ನಾನು ಯಾವುದೇ ಕಾರಣಕ್ಕೂ ಸ್ಟ್ರೈಟ್ನಿಂಗ್ ನ ಬಳಸಿಲ್ಲ, ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿಲ್ಲ. ಸ್ಟ್ರೈಟ್ನಿಂಗ್ ಮಾಡ್ಕೊಂಡಲೆ ಇಷ್ಟು ಸ್ಟ್ರೈಟ್ ಆಗಿ ಕೂದಲನ್ನ ನೀವು ಮೇಂಟೈನ್ ಮಾಡಬಹುದು.
ತಲೆಗೆ ಎಣ್ಣೆ ಹಚ್ಚೋದಕ್ಕಿಂತ ಮುಂಚೆ ಕ್ಲೀನ್ ಆಗಿ ಸಿಕ್ಕನ್ನ ಬಿಡಿಸ್ಕೊಡಿ. ಆಯಿಲ್ ನ ಚೆನ್ನಾಗಿ ಶೇಕ್ ಮಾಡಿ, ಬಿಕಾಸ್ ಇವಾಗ ಚಳಿಗಾಲ ಇರೋದ್ರಿಂದ ಆಯಿಲ್ ಗಟ್ಟಿಯಾಗಿರುತ್ತೆ. ನಾನು ಆಲ್ರೆಡಿ ಬಿಸಿನೀರಲ್ಲಿ ಈ ಬಾಟಲ್ ನ ಇಟ್ಟು ತೆಗ್ದಿದ್ದೀನಿ, ಹಾಗಾಗಿ ಸ್ವಲ್ಪ ಆಯಿಲ್ ನೀಟಾಗಿ ಬರ್ತಾ ಇದೆ. ನಾವು ಪ್ಯೂರ್ ಕೊಕೊನಟ್ ಆಯಿಲ್ ಇಂದ ಮಾಡೋದ್ರಿಂದ ಅದು ಈ ಒಂದು ಚಳಿಗಾಲಕ್ಕೆ ಆಯಿಲ್ ಗಟ್ಟಿ ಆಗುತ್ತೆ, ಅದಕ್ಕೆಲ್ಲ ವರಿ ಮಾಡ್ಕೋಬೇಡಿ. ಬಿಸಿನೀರಲ್ಲಿ ಇಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳಿ. ಬಾಟಲ್ನೇ ಇಡ್ಬೋದು ಬಿಸಿನೀರಲ್ಲಿ, ಏನು ಪ್ರಾಬ್ಲಮ್ ಏನಿಲ್ಲ. ನೋಡಿ ನಮ್ಮ ಆಯಿಲ್ ಈ ಕಲರ್ ಇದೆ, ಬ್ರೌನ್ ಕಲರ್ ಅಲ್ಲಿ ನಮ್ಮ ಆಯಿಲ್ ಇರುತ್ತೆ. ಎಲ್ಲಾ ಡ್ರೈ ಹರ್ಬ್ಸ್ ಹಾಕಿರೋದ್ರಿಂದ ಗ್ರೀನ್ ಕಲರ್ ಅಲ್ಲಿ ಆಯಿಲ್ ಇರೋದಿಲ್ಲ. ಡ್ರೈ ಹರ್ಬ್ಸ್ ಹಾಕಿರೋದ್ರಿಂದ ಬ್ರೌನ್ ಕಲರ್ ಅಲ್ಲಿ ನಮ್ಮ ಆಯಿಲ್ ಇರುತ್ತೆ, ಮರೂನ್ ಕಲರ್ ಅಲ್ಲಿ ಇರುತ್ತೆ. ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ನಮ್ಮ ಕೈಯಲ್ಲಿರೋ ಹೀಟೇ ಸಾಕು, ನಂದು ಹೀಟ್ ಬಾಡಿ ಆಕ್ಚುಲಿ. ಸೊ ಹಂಗಾಗಿ ನನ್ನ ಕೈಗೆ ಎಣ್ಣೆನ ಹಾಕೊಂಡು ಅದನ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಕೈಯಲ್ಲೇನೆ. ಮಸಾಜ್ ಮಾಡ್ಕೊಂಡು ಅದಾದ್ಮೇಲೆ ತಲೆಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಉಗುರುಗಳನ್ನ ತಾಕಿಸ್ಬೇಡಿ. ನಮ್ಮ ಹೇರ್ ಆಯಿಲ್ ಅಲ್ಲಿ ಎಲ್ಲಾ ರೀತಿಯಾದಂತಹ ಹರ್ಬ್ಸ್ ಇರೋದ್ರಿಂದ ನಿಮ್ಮ ಹೇರ್ ಗ್ರೋತ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ರೋಸ್ ಮೇರಿ ಆಗಿರ್ಬೋದು, ಸ್ಮಾಲ್ ಆನಿಯನ್ ಆಗಿರ್ಬೋದು, ಬ್ರಿಂಗ್ರಾಜ್, ಎಲ್ಲಾನು ರೋಸ್ ಪೆಟಲ್ಸ್, ಇದೆಲ್ಲಾನು ಹೇರ್ ಸ್ಟ್ರೆಂತ್ ಹಾಗೆ ಸಾಫ್ಟ್ ಶೈನಿ. ಮತ್ತೆ 3 ತರದ ಆಯಿಲ್ ನ ನಾವು ಯೂಸ್ ಮಾಡೋದು. ನೋಡಿ ನಾನು ತೋರಿಸ್ತಾ ಇದ್ದೀನಿ ಮಸಾಜ್ ಹೇಗ್ ಮಾಡ್ಕೋಬೇಕು ಅಂತ. ಅದನ್ನ ಮಸಾಜ್ ಆ ತರ ಮಾಡ್ಕೊಳ್ಳಿ. ಉಗುರು ತಾಗಿಸ್ಬೇಡಿ, ಬೆರಳುಗಳಿಂದ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಆದಷ್ಟು ಜಾಸ್ತಿ ಸ್ಕ್ಯಾಲ್ಪ್ ಅನ್ನ ಕಾನ್ಸಂಟ್ರೇಟ್ ಮಾಡಿ, ಸ್ಕ್ಯಾಲ್ಪಿಗೆ ಜಾಸ್ತಿ ಮಸಾಜ್ ಮಾಡಿ. ಇನ್ನು ಕೂದ್ಲಿಗೆ, ನಮ್ಮ ಕೂದ್ಲಿಗೆ ಜಾಸ್ತಿ ಎಣ್ಣೆ ಬೇಕಾಗಲ್ಲ. ನಾನಂತೂ ತುಂಬಾ ಇಳಿಯೋ ತರ, ಸೋರೋ ತರ, ಇನ್ನು ಹಣೆ ಮೇಲೆಲ್ಲ ಸೋರ್ತಾ ಇರುತ್ತೆ, ಆ ರೀತಿ ಅಂತೂ ನಾನು ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದೇ ಇಲ್ಲ. ಸಾಕು, ಸ್ಕ್ಯಾಲ್ಪ್ ಅಂಡ್ ಕೂದಲು ಮಾಯಿಶ್ಚರ್ ಆಗೋ ಅಷ್ಟು ನಾವು ಆಯಿಲ್ ನ ಅಪ್ಲೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಎಲ್ಲಾ ಕಡೆ ನೀಟಾಗಿ ಸ್ಪ್ರೆಡ್ ಆಗಿದೆ ಆಯಿಲ್. ಬೇಬಿ ಹೇರು ಬರ್ತಾ ಇದೆ. ಬೇಬಿ ಹೇರ್ ಅದೇನು ಅರ್ಧ ಗ್ರೋತೆ ಆಗೋಗ್ಬಿಟ್ಟಿದೆ ಹೇರು. ಸೊ ಆ ರೀತಿಯಾಗಿ ಹೇರ್ ಗ್ರೋತ್ ಆಗ್ತಾ ಇರುತ್ತೆ, ನೀವೇ ನೋಡ್ತಾ ಇರ್ಬೋದು. 3+1 ಐ ಮೀನ್ ಬೇಸ್ ಆಯಿಲ್ ಅಂತ ನಾವು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀವಿ. ಟೋಟಲ್ ಆಗಿ 4 ರೀತಿಯ ಆಯಿಲ್ ನ ಯೂಸ್ ಮಾಡೋದು ಹೇರ್ ಆಯಿಲ್ಗೆ. ಕೊಕೊನಟ್ ಆಯಿಲ್, ಸೆಸಮೆ ಆಯಿಲ್, ಮಸ್ಟರ್ಡ್ ಆಯಿಲ್, ಫ್ಲಕ್ಸೀಡ್ ಆಯಿಲ್. ಹಾಗೆ ಸ್ಕ್ಯಾಲ್ಪ್ ತುಂಬಾ ಡ್ರೈ ಇರೋರು ವಾರದಲ್ಲಿ 3 ಸರಿ ಎಣ್ಣೆನ ಹಚ್ಚಿದ್ರೆ ಸಾಕು. ಬೆಳಗ್ಗೆ ಹಚ್ಚಿ ತಿರುಗ್ ದಿನ ತಲೆ ಸ್ನಾನ ಮಾಡ್ಬೋದು. ಇಲ್ಲ ಅಂತಂದ್ರೆ ಸಂಜೆ ಒಂದ್ 4 ಗಂಟೆಗೆ ಹಚ್ಚಿ ತಿರುಗ್ ದಿನ ಬೆಳಗ್ಗೆ ತಲೆ ಸ್ನಾನ ಮಾಡ್ಬೋದು. ಸ್ಕ್ಯಾಲ್ಪ್ ಆಯಿಲಿ ಇದ್ದವರು ಒಂದು 2 ಅವರ್ಸ್ ಬಿಟ್ರೆ ಸಾಕು. 2 ಅವರ್ಸ್ ಆಯಿಲ್ ನ ಅಪ್ಲೈ ಮಾಡಿ ಅದಾದ ನಂತರ 2 ಅವರ್ಸ್ ಆದ ನಂತರ ತಲೆ ಸ್ನಾನ ಮಾಡಿದ್ರೆ ಓಕೆ ಆಗುತ್ತೆ. ಆದ್ರೆ ಒಂದ್ ವಿಷಯ ಗಮನದಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಎಣ್ಣೆ ಹಚ್ಚಿದ ಮೇಲೆ ತಲೆ ಬಾಚ್ಕೊಳ್ಳೋ ಆಗಿಲ್ಲ. ತಲೆ ಬಾಚ್ಕೊಂಡಾದ್ಮೇಲೆ ಎಣ್ಣೆ ಹಚ್ಬೇಕು, ಎಣ್ಣೆ ಹಚ್ಕೊಂಡಾದ್ಮೇಲೆ ತಲೆ ಬಾಚ್ಕೊಳ್ಳೋ ಆಗಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ದಯವಿಟ್ಟು ಸ್ಕಿಪ್ ಮಾಡ್ದಲೆ ವಿಡಿಯೋ ನೋಡಿ, ಮತ್ತೂನು ಕ್ವಶನ್ಸ್ ಕೇಳಬೇಡಿ, ನಾನು ಕರೆಕ್ಟ್ ಆಗಿ ಹೇಳಿರ್ತೀನಿ. ಸೊ ಹಂಗಾಗಿ 5 to 10 ಮಿನಿಟ್ಸ್ ಮಸಾಜ್ ಮಾಡ್ಕೊಂಡ್ರೆ ಸಾಕು, ಹೇರ್ ಗ್ರೋತ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಹೇರ್ ಆಯಿಲ್ ರಿವ್ಯೂಸ್ ಕೂಡ ಎಷ್ಟೊಂದಿದೆ, ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೋಡಿ ಅಂತ ಹೇಳ್ತೀನಿ. ಯಾಕೆ ನಾನು ಜಾಸ್ತಿ ರಿವ್ಯೂಸ್ ಗಳನ್ನೆಲ್ಲ ಹಾಕ್ತಿರಲ್ಲ ಅಂತಂದ್ರೆ, ತುಂಬಾ ಜಾಸ್ತಿ ಆರ್ಡರ್ಸ್ ಬಂದ್ರೆ ಅದನ್ನ ಮೇಂಟೈನ್ ಮಾಡಕ್ಕಾಗಲ್ಲ. ನನಗೆ ಟೈಮ್ ತಗೊಂಡು ಒಂದು ಒಳ್ಳೆ ರೀತಿಯಲ್ಲಿ ಪ್ರಾಡಕ್ಟ್ ನ ಕಳಿಸ್ಬೇಕು ಅಂತ, ಒಂದು ಹೈಜಿನಿಕ್ ಆಗಿ. ಸೊ ಹಾಗಾಗಿ ಆ ರೀತಿ ಕಳಿಸ್ತಾ ಇರ್ತೀನಿ. ಅವಾಗ ತುಂಬಾ ಜನ ಕೇಳ್ತಾರೆ ಹೇರ್ ಆಯಿಲ್ ರಿವ್ಯೂ ಬಂದಿಲ್ವಾ ಅಂತ. ಬಂದಿದೆ, ಸೊ ಈ ಕಾರಣದಿಂದ ನಾನು ಹಾಕಿರ್ಲಿಲ್ಲ ಅಷ್ಟೇ. ಈಗ ನೀವು ಹೇರ್ ಆಯಿಲ್ ನ ರಿವ್ಯೂಗಳನ್ನ ನೋಡಬಹುದು. ನಮ್ಮ ಹೇರ್ ಆಯಿಲ್ ನ ಬಳಸಿರೋರು ಕೊಟ್ಟಿರುವಂತಹ ರಿವ್ಯೂ ನೀವೇ ನೋಡ್ತಾ ಇದ್ದೀರಾ. ಬಿಫೋರ್ ಅಂಡ್ ಆಫ್ಟರ್ ಹೇರ್ ಫಾಲ್ ಯಾವ ರೀತಿ ಕಂಟ್ರೋಲ್ ಆಗಿದೆ ಅಂತ. ಇದಿಷ್ಟೇ ಅಲ್ಲ, ಸಾಕಷ್ಟು ರಿವ್ಯೂಗಳನ್ನ ಕೊಟ್ಟಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ನಾನು ನಿಮ್ ಜೊತೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ನನಗೆ ಈ ಒಂದು ರಿವ್ಯೂಗಳೇ ಖುಷಿ ಕೊಡೋದು. ಎಷ್ಟು ಖುಷಿ ಆಗುತ್ತೆ ಈ ರಿವ್ಯೂಗಳನ್ನ ನೋಡಿದ್ರೆ ಅಂದ್ರೆ, ನಿಜವಾಗ್ಲೂ ನಿಮ್ಗೆಲ್ರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ನಮ್ಮ ಪ್ರಾಡಕ್ಟ್ ಇಂದ ನಿಮ್ಗೆಲ್ರಿಗೂ ಎಲ್ಲಾ ತರಹದ ಹೆಲ್ಪ್ ಆಗ್ಬೇಕು. ಖಂಡಿತ ಮುಂದಿನ ದಿನಗಳಲ್ಲಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ಪ್ರಾಡಕ್ಟ್ ಇಂದ ನಿಮ್ಮನ್ನ ಖುಷಿ ಪಡಿಸೋದಕ್ಕೆ, ನಿಮ್ಗೆಲ್ರಿಗೂ ಹೆಲ್ಪ್ ಆಗೋ ತರ ಖಂಡಿತ ಮಾಡೇ ಮಾಡ್ತೀನಿ ಅಂತ ಹೇಳ್ತೀನಿ.
ಅಂಡ್ ಶಾಂಪೂ ಬಗ್ಗೆನೂ ತುಂಬಾ ಜನ ಕೇಳ್ತಾ ಇದ್ದೀರಾ. ಖಂಡಿತ ಮುಂದಿನ ದಿನಗಳಲ್ಲಿ ಶಾಂಪೂ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಅಂಡ್ ಈಗ ನನ್ನ ಹೇರ್ ವಾಶ್ ಆಗಿದೆ. ಈಗ ಕೂದಲನ್ನ ಹೇಗೆ ಒಣಗಿಸ್ಕೊಳ್ಳೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ನಾನು ಹೇರ್ ಡ್ರೈಯರ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ವರ್ಷಗಳಿಂದ ನಾನು ಹಳೆ ವಿಡಿಯೋ ನೋಡಿದ್ರೆ ಒಂದು 2 ಇಯರ್ಸ್ ಬ್ಯಾಕ್ ಇದೇ ಹೇರ್ ಡ್ರೈಯರ್ ನೇ ನಾನು ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಇದ್ರ ಲಿಂಕ್ ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಇಲ್ಲಿ ಕಾಣುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಬೈ ಮಾಡಬಹುದು ಪ್ರಾಡಕ್ಟ್ ಅಂತ. ಸೊ ಸ್ಕ್ರೀನ್ ಮೇಲೆ ಕಾಣುತ್ತೆ, ಈ ವಿಡಿಯೋ ಮೇಲೆ ಕಾಣುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಬೈ ಮಾಡಬಹುದು. ಅಂಡ್ ಹೇರ್ ಡ್ರೈಯರ್ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಶೂಟಿಂಗ್ ಅಲ್ಲೆಲ್ಲ ಗೊತ್ತಲ್ಲ, ಸೊ ಟೈಮ್ ಇರ್ತಾ ಇರಲಿಲ್ಲ ಕೂದಲು ಒಣಗಿಸ್ಕೊಳ್ಳೋದಕ್ಕೆ. ಅವಾಗ ಯೂಸ್ ಮಾಡ್ತಾ ಇದ್ದೆ. ಈಗ ನಿಮಗ್ ತೋರಿಸ್ಬೇಕು ಅಂತ, ಬೇಗ ಒಣಗಿಸ್ಕೋಬೇಕು ಅಂತ, ತುಂಬಾ ಅರ್ಜೆಂಟ್, ತುಂಬಾ ಎಲ್ಲೋ ಹೋಗ್ತೀನಿ ಅನ್ನೋವಾಗ ಮಾತ್ರ ಹೇರ್ ಡ್ರೈಯರ್ ನ ಯೂಸ್ ಮಾಡ್ತೀನಿ. ಇನ್ನು ಆಲ್ಮೋಸ್ಟ್ ನಾನು ಮನೇಲಿ ಇದ್ದಾಗ ಹೇರ್ ಡ್ರೈಯರ್ ನ ಯೂಸ್ ಮಾಡಲ್ಲ. ಇದ್ರಲ್ಲಿ ಯೂಸ್ ಮಾಡಿದ್ರು ಮತ್ತೆ ಬಿಸಿ ಗಾಳಿ, ತಣ್ಣನ ಗಾಳಿ ಬರುತ್ತೆ. ಹೇರ್ ಡ್ರೈಯರ್ ಅಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ನಾನು ತಣ್ಣಗಿರೋ ಗಾಳಿಲಿ ಆಲ್ಮೋಸ್ಟ್ ಹೇರ್ ಡ್ರೈ ಮಾಡ್ಕೊಳ್ಳೋದು, ಬಿಸಿ ಇರೋದ್ರಲ್ಲಿ ಮಾಡ್ಕೊಳ್ಳಲ್ಲ. ಈಗ ವಿಂಟರ್ ಆಗಿರೋದ್ರಿಂದ ಸ್ವಲ್ಪ ಅದ್ರಲ್ಲೂ ಮೀಡಿಯಂ ಬಿಸಿ ಇರುತ್ತೆ, ಅದ್ರಲ್ಲಿ ಹೇರ್ ಡ್ರೈ ಮಾಡ್ಕೊಳ್ತೀನಿ. ಕೂದ್ಲುನು ಅಷ್ಟೇ ಒಣಗಿಸ್ಕೊಳ್ಳೋದು ಬಿಸಿಲು ಇದ್ದಾಗ, ಬಿಸಿಲಿಗೆ ಕೂದ್ಲನ್ನ ಒಣಗಿಸ್ಕೊಳ್ಳಿ. ನಾನು ಆಲ್ಮೋಸ್ಟ್ ಟೆರೆಸ್ ಮೇಲೆ ಹೋಗಿ ಆರಾಮಾಗಿ ಕೂದ್ಲನ್ನ ಒಣಗಿಸ್ಕೊಳ್ತೀನಿ. ಎಮರ್ಜೆನ್ಸಿ ಇದ್ದಾಗ ಹೇರ್ ಡ್ರೈ ಯೂಸ್ ಮಾಡಿ, ಏನ್ ಪರವಾಗಿಲ್ಲ. ನೀಟಾಗಿ ಯೂಸ್ ಮಾಡಿದ್ರೆ ಯಾವ್ದು ಅತಿ ಆಗ್ಬಾರ್ದು ಅಷ್ಟೇ. ಅತಿ ಆದ್ರೆ ಅಮೃತನೂ ವಿಷ ಅಲ್ವಾ. ಹಾಗಾಗಿ ಕೂದ್ಲು ಒಣಗಿಸ್ಕೊಂಡ್ ಪೂರ್ತಿಯಾಗಿ ಒಣಗದ್ ಮೇಲೆ ತಲೆನ ಬಾಚ್ಕೊಳ್ಳಿ. ದಯವಿಟ್ಟು ಹಸಿ ಕೂದ್ಲಿಗೆ ತಲೆನ ಬಾಚ್ಕೊಳ್ಬೇಡಿ. ಹೇರ್ ಫಾಲ್ ತುಂಬಾನೇ ಆಗುತ್ತೆ ಅಂತಾನೆ ಹೇಳ್ಬೋದು. ನಾನಂತೂ ಹಿಂಗೆ ರಪ ರಪ ಅಂತ ತಲೆ ಬಾಚ್ಕೊಳ್ತೀನಿ. ಕೂದ್ಲು ನೋಡಿ ಬಾಚಣಿಕೆಯಲ್ಲಿ ಕಾಣ್ತಾನೆ ಇಲ್ಲ. ನನಗ್ ಕಾಣ್ತಾ ಇದೆ ಒಂದೋ ಎರಡು ಅಥವಾ 3 ಉದ್ರಿರುತ್ತೆ ಅಷ್ಟೇ. ಅದ್ರ ಮೇಲೆ ಉದ್ರಿರಲ್ಲ. ಬಿಕಾಸ್ ನಮ್ ಡಯಟ್, ನಮ್ ಹೆಲ್ತ್, ನಾವೇನ್ ತಗೊಳ್ತೀವೋ ಫುಡ್, ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಹಾಗೆ ಹೇರ್ ಆಯಿಲ್, ನಾವೆಂತ ಕ್ವಾಲಿಟಿ ಇರುವಂತಹ ಆಯಿಲ್ ನ ಅಪ್ಲೈ ಮಾಡ್ತೀವಿ, ಅದ್ರ ಮೇಲೂ ನಮ್ಮ ಹೇರ್ ಫಾಲ್ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ ಮುಂದೆನೆ ಬಾಚಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಷಯನ ಎಲ್ರು ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ಒಂದು ಪ್ರಾಡಕ್ಟ್, ನನ್ನ ಪ್ರಾಡಕ್ಟ್ ಅಂತ ಹೇಳ್ತಾ ಇಲ್ಲ, ಯಾವುದೇ ಒಂದು ಹರ್ಬಲ್ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ರಿಸಲ್ಟ್ ಕೊಡೋದಕ್ಕೆ ಅದು ಟೈಮ್ ತಗೊಳುತ್ತೆ. ಕೆಲವ್ರಿಗೆ ಬೇಗನೆ ರಿಸಲ್ಟ್ ಬರ್ಬೋದು. ಬಿಕಾಸ್ ನಮ್ಮ ಕೆಲವು ಕಸ್ಟಮರ್ಗೆ ಬೇಗನೆ ರಿಸಲ್ಟ್ ಬಂದಿದೆ ಅಂತಾನೆ ಹೇಳ್ಬೋದು. 5 ಟೈಮ್ ವಾಶ್ಗೆ, ಹೇರ್ ವಾಶ್ಗೆ ಅಥವಾ 3 ಟೈಮ್ ಹೇರ್ ವಾಶ್ಗೆ ಅವ್ರಿಗೆ ರಿಸಲ್ಟ್ ಬಂದಿದೆ. ಬಿಕಾಸ್ ಅವರ ಲೈಫ್ ಸ್ಟೈಲು ಮ್ಯಾಟರ್ ಆಗುತ್ತೆ. ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದ್ದು, ಡಯಟ್ ಎಲ್ಲ, ನಿಮ್ಮ ಫುಡ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಖಂಡಿತ ಫಾಸ್ಟ್ ಆಗಿ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ದಯವಿಟ್ಟು ತಾಳ್ಮೆ ಇರಬೇಕು. ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತಂದ್ರೂ ತಾಳ್ಮೆಯಿಂದ ಅದನ್ನ ನಂಬಿಕೆ ಇಟ್ಟು ಯೂಸ್ ಮಾಡಿ. ಖಂಡಿತ ನಿಮ್ಗೆ ಹೇರ್ ಗ್ರೋತ್ ಆಗೇ ಆಗುತ್ತೆ. ಅದಕ್ಕೆ ನಾನೇ ಸಾಕ್ಷಿ. ನಮ್ಮ ಮನೇಲಿ ಯಾರು ತುಂಬಾ ಉದ್ದ ಕೂದ್ಲು, ನನ್ನಷ್ಟು ಕೂದ್ಲು ಯಾರ್ದು ಉದ್ದ ಇಲ್ಲ. ನಮ್ಮಮ್ಮಂದು ಕೂಡ ಶಾರ್ಟ್ ಹೇರೇನೆ. ಜೆನೆಟಿಕಲಿ ನಂದು ಉದ್ದ ಇದೆ ಅಥವಾ ನನ್ ಕೂದ್ಲು ಚೆನ್ನಾಗಿದೆ ಅಂತೇನಿಲ್ಲ. ನಾನ್ ಮೇಂಟೈನ್ ಮಾಡಿರೋದಕ್ಕೆ ನನ್ ಕೂದ್ಲು ಇಷ್ಟಾದ್ರೂ ಇದೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಮೇಂಟೈನ್ ಮಾಡಿದ್ರೆ ಎಲ್ಲಾನು ಚೆನ್ನಾಗಿರುತ್ತೆ. ಮೇಂಟೈನ್ ಮಾಡಿ. ಈಗ ಒಂದ್ ಮನೆನೇ ಆಗ್ಲಿ, ನೀವು ಕ್ಲೀನ್ ಆಗಿ ಗುಡ್ಸಿ ನೀಟಾಗಿ ಇಟ್ಕೊಂಡ್ರೆ ಮನೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇ ಗುಡಿಸ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಗುಡಿಸ್ಲೇಬೇಕು, ಕ್ಲೀನ್ ಮಾಡ್ಲೇಬೇಕು. ಅದು ಎವ್ರಿ ಡೇ ರೋಟೀನ್ ಅಲ್ವಾ. ಸೊ ಹಂಗೇನೆ ನಮ್ಮ ಬಾಡಿನೂ ಅಷ್ಟೇ, ನಮ್ ಹೇರು ಅಷ್ಟೇ, ಸ್ಕಿನ್ ಅಷ್ಟೇ, ಎಲ್ಲಾನು ನಾವು ಇಟ್ಕೊಂಡಂಗೆ ಇರುತ್ತೆ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಲವ್ ಯು ಆಲ್. ಬಾಯ್.